ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯನ್ನು ಯುವ ಕನ್ನಡಿಗರ ಸೇನೆಯ ವತಿಯಿಂದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಕೆ ಮಾಡಿ ಗೌರವ ಅರ್ಪಿಸಲಾಯಿತು. ಸಂಘದ ಅಧ್ಯಕ್ಷ ರಾಮಪ್ರಸಾದ್ ಗೌಡ ಅವರ ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಸೇರಿದಂತೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು. ಕನ್ನಡಪರ ಹೋರಾಟಗಾರರಾದ ಪ್ರವೀಣ್ ಶೆಟ್ಟಿ, ಎಸ್ಆರ್ ಗೋವಿಂದ್, ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಸ್ವಾಮೀಜಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಂಪೇಗೌಡರ ಆದರ್ಶ ಸಾಧನೆ ಮತ್ತು ಬೆಂಗಳೂರು ನಿರ್ಮಾಣಕ್ಕೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಯುವ ಕನ್ನಡಿಗರ ಸೇನೆ ರಾಮ್ ಪ್ರಸಾದ್ ಗೌಡರ ನಾಯಕತ್ವದಲ್ಲಿ ಅವರ ಬಳಗ ಎಲ್ಲ ಸೇರಿ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಖುಷಿ ಆಗುತ್ತೆ. ಸರ್ಕಾರ ಒಂದ್ ಕಡೆ ಮಾಡಿದ್ರೆ ಕೆಂಪೇಗೌಡ ಸರ್ಕಲ್ ಅಲ್ಲಿ ವರ್ಷ ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋದ್ರ ಮುಖಾಂತರ ಬೆಂಗಳೂರು ನಿರ್ಮಾಣವನ್ನ ಮಾಡಿ ಎಲ್ಲಾ ಜಾತಿ ಎಲ್ಲಾ ಜನಾಂಗದವರು ಬದುಕ್ಬೇಕಂತೇಳಿ ಪೇಟೆಗಳನ್ನ ಕಟ್ಟಿ ಗಡಿ ಗೋಪುರಗಳನ್ನ ಬೆಂಗಳೂರು ಇಷ್ಟೇ ಆಗ್ಲಾ ಬೆಳಿಬೇಕಂತೇಳಿ ಗಡಿಗಳನ್ನ ರಚನೆ ಮಾಡಿ ಕೆರೆಗಳ ನಿರ್ಮಾಣ ಮಾಡಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬೆಂಗಳೂರು ಬೆಳಿಬೇಕಂತೇಳಿ ಕನಸನ್ನ ಕಟ್ಟಿ ಬೆಂಗಳೂರು ಕಟ್ಟಿದ್ರು. ಆದ್ರೆ ಇವತ್ತು ಬೆಂಗಳೂರು ನಗರ ಮಿತಿ ಮೀರಿ ಬೆಳೀತಾ ಇದೆ. ಕನ್ನಡ ಮತ್ತು ಕೆಂಪೇಗೌಡರನ್ನ ಮರೆಯುವಂತ ಸ್ಥಿತಿಯಲ್ಲಿ ಇವತ್ತು ಬೇರೆಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಯುವ ಸೇನೆಗಳು, ಇಂಥ ಯುವ ಪಡೆ ಕನ್ನಡ, ಕರ್ನಾಟಕ, ಬೆಂಗಳೂರನ್ನ ರಕ್ಷಣೆ ಮಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಸಹ ಈ ಹುಡುಗರ ಜೊತೆ ಇರ್ತೀವಿ. ಕನ್ನಡ ಸೇವೆಗೆ ಎಲ್ಲರೂ ಪ್ರಮುಖರು. ಇವತ್ತು ಯಾರು ಅವರು ಬೇಡ ಇವ್ರು ಬೇಡ ಅಂತ ಹೇಳಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಕನ್ನಡದ ಕೆಲಸವನ್ನ ಮಾಡೋಣ ಅಂತ ಹೇಳಿದ್ರೆ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಯುವ ಕನ್ನಡಿಗರ ಸೇನೆ ವತಿಯಿಂದ ಕೆಂಪೇಗೌಡರನ್ನ ನೆನೆಸ್ಕೊಳೋ ವಿಚಾರದಲ್ಲಿ ಅವರ ಜಯಂತ್ಯೋತ್ಸವವನ್ನು ಇಂದು ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ನಮ್ಮ ಯುವ ಕನ್ನಡಿಗರ ಸೇನೆಯ ಎಲ್ಲ ಸಂಘಟಿಗರು ತಂಡದೊಂದಿಗೆ ಅರ್ಥಪೂರ್ಣವಾಗಿ ಇವತ್ತು ಆಚರಣೆನ ಮಾಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮನ ಮಾಡಿದ್ದೀವಿ. ಇವತ್ತು ಏನು ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇವತ್ತು ಅತಿ ಮುಖ್ಯವಾದ ಸಿಟಿ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ನಾಡಪ್ರಭು ಕೆಂಪೇಗೌಡರು ಹಾಕೊಟ್ಟಂತಹ ಬುನಾದಿ. ಅವತ್ತಿನ ಅವರ ಯೋಜನೆ ಹೇಗಿತ್ತು ಅಂದ್ರೆ, ಸುಮಾರು ಸಾವಿರಾರು ವರ್ಷಗಳು ಕಳೆದ್ರೂ ಕೂಡ ಬೆಂಗಳೂರು ಭದ್ರವಾಗಿರಬೇಕು, ಬೆಂಗಳೂರು ಬೆಳಿಬೇಕು ಅನ್ನೋ ಅವರ ಯೋಜನೆ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಉಳಿಲಿಕ್ಕೆ ಕಾರಣ. ಪ್ರತಿ ವರ್ಷ ಅವ್ರನ್ನ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ. ಜಯಂತ್ಯೋತ್ಸವ ಕೇವಲ ಆಚರಣೆಗೆ ಅಷ್ಟೇ ಅಲ್ಲ, ನಾನು ಸರ್ಕಾರಕ್ಕೆ ಒಂದು ಮನವಿನ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಜಯಂತಿ ದಿನವನ್ನ ರಜಾ ದಿನವಾಗಿ ಘೋಷಿಸಬೇಕು. ರಜಾ ದಿನವಾಗಿ ಘೋಷಿಸಿದ್ರೆ ಶಾಲಾ ಮಕ್ಕಳಿಗೂ ಕೂಡ ಒಂದು ರಜೆ ಏನಕ್ಕೆ ಆಗುತ್ತೆ ಅಂತೇಳಿ ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾರೆ. ಜೊತೆಯಲ್ಲಿ ಏನು ಒಂದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಂಪೇಗೌಡರ ಅಭಿವೃದ್ಧಿ, ಅವರ ವಿಚಾರವಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ, PhD ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನ ತೆರಿಬೇಕು. ಕೆಂಪೇಗೌಡರನ್ನ ಪ್ರತಿ ವರ್ಷ ಸ್ಮರಿಸ್ಕೊಳ್ಳುವಂತ ಅಭಿವೃದ್ಧಿ ಪ್ರಾಧಿಕಾರಿಗಳಿಗೆ ಹೆಚ್ಚು ಅನುದಾನಗಳನ್ನ ಕೊಡಬೇಕು ಅಂತ ಈ ಮುಖಾಂತರ ಸರ್ಕಾರನ ಮನವಿನ ಮಾಡ್ತೀನಿ. ಸರ್ಕಾರ ಮಾಡದಿದ್ರು ಕೂಡ ನಾವು ಕೆಂಪೇಗೌಡರನ್ನ ಸ್ಮರಿಸ್ಕೊಂತೀವಿ. ಯಾಕೆಂದ್ರೆ ಕೆಂಪೇಗೌಡರು ಎಲ್ಲಾ ಜಾತಿಗೆ ಸೇರಿದಂಥವ್ರು, ಎಲ್ಲ ವರ್ಗದಕ್ಕೆ ಸೇರಿದಂಥವ್ರು. ಅವ್ರನ್ನ ಜಾತ್ಯತೀತವಾಗಿ ಸ್ಮರಿಸ್ಕೊಳ್ಳೋ ಕೆಲಸನ ಯುವ ಕನ್ನಡಿಗರ ಸೇನೆ ಸದಾ ಮಾಡುತ್ತೆ ಅಂತ ಹೇಳಿಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.